ಸುರೇಶ್ ಗೌಡರು ಭಾಳ ತೂಕದ ಮಾತಾಡಿದ್ರು, ಅದ್ಭುತವಾಗಿ ಮಾತಾಡಿದ್ರು. ಬೇರೆ ಯಾವುದೇ ತಂದೆ ಆ ಜಾಗದಲ್ಲಿ ಇದ್ದಿದ್ರೆ ಬೇರೆ ಥರ ಮಾತಾಡ್ತಾ ಇದ್ರು, ಬೇರೆ ಥರ ಅದ್ಭುತವಾಗಿ. ವಿ ಸಲ್ಯೂಟ್ ಟು ಯು ಸರ್, ಭಾಳ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಆಮೇಲೆ ಇವ್ರು ಹೇಳೋದು ನೋಡಿದ್ರೆ ನಮಗೆ ಆ ಕಡೆಯಿಂದನೂ ವಿಷಯ ಗೊತ್ತಾಗ್ತಾ ಇಲ್ಲ, ಈ ಕಡೆಯಿಂದ ಗೊತ್ತಾಗ್ತಾ ಇಲ್ಲ. 2 ಮಕ್ಳನ್ನ ಕರ್ಕೊಂಡು ಹೋಗಿದ್ದಾರೆ ಅವರು. ಒಂದು 2 ವರ್ಷದ ಮಗು, 2 ವರ್ಷದ ಮಗುನ ಹೆಂಗೆ ಸಂಭಾಳಿಸೋದು ಭಾಳ ಕಷ್ಟ, ಇನ್ನೂ ಕರೆಕ್ಟಾಗಿ ನಡೆಯೋಕ್ಕಾಗ್ತಾ ಇರಲ್ಲ. 2 ವರ್ಷದ ಮಗು, ಇನ್ನೊಂದು 4 ವರ್ಷದ ಮಗು ಕರ್ಕೊಂಡು VIP ಲೈನಲ್ಲಿ ಹೋಗೋದೇನು ಅಪರಾಧ ಅಲ್ಲ. VIP ಲೈನ್ ಮಾಡಿರೋದೇ ನಮ್ಮ ಗೌರ್ಮೆಂಟು ಅಲ್ವಾ. ಹೋಗಿ ನಿಂತಿದ್ರಂತೆ, ಆ ಮಗು ಇರ್ತದೆ, ಏನೋ ಒಳಗಡೆ ಹೋಗ್ತೀನಿ ಅಂತ. ಗರ್ಭದ ಗುಡಿಗೆ ಕೇಳಿರ್ಲಿಕ್ಕಿಲ್ಲ, ಗರ್ಭದ ಗುಡಿಗೆ ಯಾಕೆ ಕೇಳ್ತಾರೆ? ಯಾರ್ದು ಏನು ಅಬ್ನಾರ್ಮಲ್ ಏನು ಅಲ್ವಲ್ಲ. ದೇವಸ್ಥಾನಕ್ಕೆ ಹೋಗಿರೋ ಗರ್ಭದ ಗುಡಿ ಪ್ರವೇಶ ಇದ್ದಿದ್ರೆ ಕೇಳಿರ್ತಾರೆ, ಇಲ್ಲದೆ ಇರೋದನ್ನು ಕೇಳಿರೋ ಚಾನ್ಸಸ್ ಕಡಿಮೆ. ಯಾಕೆಂದರೆ ಆಕೆನೂ ಪಾಪ ಒಬ್ಬ MLA, 2-3 ಟೈಮ್ MLA ಮಗಳು, ಲೀಡರ್ ಮಗಳು, ಅವ್ರಿಗೆ ಕಾಮನ್ ಸೆನ್ಸ್ ಇರುತ್ತೆ. ಬಟ್ ಆ PSI, ಲೇಡಿ PSI ಇದ್ರಂತೆ, ಅದೇನು ಈಗೋ ಕ್ಲಾಶ್ ಆಯಿತೋ ಗೊತ್ತಿಲ್ಲ. ಈಗ ಸಮ್ಟೈಮ್ಸ್ ಏನಾಗ್ತದೆ, ಈ ಬ್ಯೂರೋಕ್ರಸಿನೇ ಹಾಗೆ. ಬ್ಯೂರೋಕ್ರಸಿಲಿ ಒಳಗಡೆನೇ ಒಂದು ಕೆಟ್ಟ ಈಗೋ ಇರುತ್ತೆ. ನಾವೆಲ್ಲ ಈ ಜನರ ಸೇವಕರು ಅನ್ನೋ ಭಾವನೆ ಅವರಲ್ಲಿ ಇರಲ್ಲ, ನಾವು ರೂಲರ್ ಅನ್ನೋದು ಇರ್ತದೆ. ಆಮೇಲೆ ಸಮ್ಟೈಮ್ಸ್ ಇನ್ನು ಕೆಲವ್ರಿಗೆ ಹೆಂಗೆ ಇರುತ್ತೆ ಅಂತ ಹೇಳಿದ್ರೆ, ಯಾರೋ VIP ಅಂದರೆ ಅವನಿಗೆ ಚುಡಾಯಿಸಿ ಮಾತಾಡೋ ಚಟ ಇರ್ತದೆ ಕೆಲವ್ರಿಗೆ, ಏನೇನೋ ಇರ್ತವದು. ಏನೋ ಇಬ್ಬರದ ಮಧ್ಯೆ ಇದಾಯ್ತಂತೆ, ಇವರೇನೋ ಕಪಾಳ ಕೊಡೋದ್ರಂತೆ, ಅವ್ರಿಗೆ FIR ಮಾಡಿಸ್ಬಿಟ್ಟಿದ್ದಾರೆ. ಕೈಯಲ್ಲಿ ಇತ್ತಲ್ಲ ಅಸ್ತ್ರ ಮಾಡಿದ್ದಾರೆ, ಇವ್ರು ಕೌಂಟರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅದನ್ನು ತಗೊಂಡಿಲ್ಲ. ಏನೇ ಇರಲಿ, ಸುರೇಶ್ ಗೌಡರು ಮಾತಾಡಿದ್ದು ನಮ್ಗೆ ಭಾಳ ಇಷ್ಟ ಆಗೋಯ್ತು. ಆಮೇಲೆ ಈ ವ್ಯವಧಾನ ಇವ್ರಿಗೆ ಸುರೇಶ್ ಗೌಡರು ಹೇಳಿದ್ದಾರೆ, ಅವ್ರ ಮಗಳ ಪಾಠ ಅವ್ರಿಗೆ ಹೇಳಿದ್ದಾರೆ. ನಾನು ಆ PSIಗೆ ಹೇಳ್ತೀನಿ, ಸ್ವಲ್ಪ ಪೇಷನ್ಸನ್ನು ಬೆಳೆಸ್ಕೋಬೇಕು. ನಾವೆಲ್ಲ ಸಾರ್ವಜನಿಕ ಸೇವಕರು, ಆ ತಾಳ್ಮೆ ಬೆಳೆಸ್ಕೋಬೇಕು. ಈಗೋ ಅಹಂಕಾರ ಬಿಟ್ಬಿಡ್ಬೇಕು ನಾವು. ಈಗ ಯಾರಿಗೋ ಇರಿಟೇಷನ್ ಮಾಡಿಸೋದು 2 ನಿಮಿಷ, ಇಲ್ಲಿ ಬರಬೇಡಿ, ಅಲ್ಲೋಗಿ ನೋಡೋದು, ಅಲ್ಲೇ ಇರಿ ನ್ಯೂಸೆನ್ಸ್. ಅದೇನಾಗುತ್ತೆ, ಅವ್ರು ಹೇಳ್ದಂಗೆ ಅಲ್ಲಿನ ಸಹಜವಾದ ಪ್ರೆಷರು, ಇನ್ನೊಂದು ಮತ್ತೊಂದು, ಈ ಥರ ಇರಿಟೇಷನ್ ಮಾಡೋ ಸಾಧ್ಯತೆಗಳು ಇರ್ತವೆ. ಈ ಥರ ಆಗಿರುವ ಚಾನ್ಸಸ್ಸು ಇರ್ತವೆ. ಇಲ್ಲ ಸಡನ್ನಾಗಿ ಯಾರ್ದೋ ಕಪಾಳಕ್ಕೆ ಯಾರು ಯಾಕೆ ಹೊಡಿತಾರೆ. ಈಗ ಆಯಿತು, ಈಗ ಅವ್ರದ್ದೇ ಇದು ಅಂತ ಅಂದ್ಕೊಳ್ಳೋಣ, ಇದು ಕಂಪ್ಲೇಂಟ್ ತಗೋಬೇಕಿತ್ತಲ್ಲ, ಕೌಂಟರ್ ಕಂಪ್ಲೇಂಟು. ನೋಡಿ, ದೇವಸ್ಥಾನಕ್ಕೆ ಹೋಗಿ ಪಾಪ ಈ ಥರ ಎಡವಟ್ಟಾಗಿದೆ. ಆಮೇಲೆ ಮಕ್ಳನ್ನ ಕರ್ಕೊಂಡು ಹೋದಾಗ ಒಂದು ಸ್ವಲ್ಪ ತಾಳ್ಮೆ ಅವರು ವಹಿಸ್ಬೇಕಿತ್ತು, ಪೊಲೀಸ್ನವರು ವಹಿಸ್ಬೇಕಿತ್ತು. ಏನೋ ಬಟ್ ಈ VIP ಕೇಸ್ ಅಂತ ನೋಡೋಕ್ಕಾಗಲ್ಲ. ಒಬ್ಬ ಹೆಣ್ಮಗಳು ಹೋಗಿದ್ದಾರೆ, ಅವ್ರಿಗೆ ಹಿಂಗೆ ಮುಜುಗರ ಮಾಡಿ ಕಳಿಸ್ಬಾರ್ದು. ಆ ಜಾಗದ ಆ ದೇವಸ್ಥಾನದಲ್ಲಿ, ಆ ದೇವಸ್ಥಾನ ನಿಮ್ಮದು, ಲೋಕಲ್ ಪೊಲೀಸ್ನವ್ರು ನಿಮ್ಮದು. ಡಿವೋಟೀಸ್ಗಳು ಬಂದರೆ ನಿಮ್ಮ ಮನೆ ಅತಿಥಿಗಳವರು, ಅವ್ರಿಗೆ ಇರಿಟೇಷನ್ ಮಾಡಿ FIR ಹಾಕ್ಬಾರ್ದು ನೀವು. ಆಯಿತು, ಒಂದು ಸಣ್ಣ ತಪ್ಪಾಯಿತು ಅಂತ ಅನ್ಕೊಳ್ಳಿ, ನಮ್ಮ ಮನೆಗೆ ಬಂದ ಅತಿಥಿಗಳಿಗೆ ಅಲ್ವಾ, ಗೌರವ ಪ್ರೀತಿ ಅಷ್ಟೇ ತೋರಿಸ್ಬೇಕು. FIR ಹಾಕ್ಸಿ ಕಳಿಸ್ಬಾರ್ದು. ಅದು ನೋಡಿ, ಅದು ರಾಜಿ ಸಂಧಾನದಲ್ಲಿ ಮುಗಿಸ್ಕೊಂಡ್ರೆ ಒಳ್ಳೆಯದು. ಅದು ರಾಜಿ ಸಂಧಾನದಲ್ಲಿ ಮುಗಿಸ್ಕೊಂಡ್ರೆ ಒಳ್ಳೆಯದು ಅಂತ ನನಗೆ ಅನಿಸ್ತಾ ಇದೆ. ಅಲ್ಲಿ ಯಾರು ಮಂಡ್ಯ ಅಲ್ವಾ, ಮಂಡ್ಯ SP ಅವರು ಭಾಳ ಮೆಚೂರ್ಡ್ ಇದ್ದಾರೆ, ಶೋಭಾರಾಣಿ ಮೇಡಮ್ ಅವರು. ಅದೇನು ಅವ್ರು ಕರೆಸಿ ಫೋನಲ್ಲಿ ಮಾಡಿ ಮುಗಿಸ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸ್ತಾ ಇದೆ.